ಇಂದಿನ ನಗರಸಭೆಯಲ್ಲಿ ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ಕರ್ನಾಟಕ ರಾಜ್ಯದಲ್ಲಿ SIR ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳ್ಬಿಟ್ಟು ಡೈರೆಕ್ಷನ್ ಬಂದಿದೆ. ಅದರಂತೆ ಈ ದಿನ ERO ಮತದಾರ ನೋಂದಣಾಧಿಕಾರಿಗಳು ಶಿರಾ ವಿಧಾನಸಭಾ ಕ್ಷೇತ್ರ, ಹಾಗೆಯೇ ಸಹಾಯಕ ಮತದಾರ ನೋಂದಣಾಧಿಕಾರಿಗಳು ಶಿರಾ ವಿಧಾನಸಭಾ ಕ್ಷೇತ್ರ, ಹಾಗೆಯೇ SIR ಪ್ರಕ್ರಿಯೆಗೆ ಸಂಬಂಧಪಟ್ಟಂತಹ IEC ಆ್ಯಕ್ಟಿವಿಟೀಸ್ಗೆ ನೋಡಲ್ ಆಫೀಸರ್ ಆಗಿ EO ಸರ್ ಇರ್ತಾರೆ. ಹಾಗೆಯೇ ಸಹಾಯಕ ನೋಡಲ್ ಆಫೀಸರ್ ಆಗಿ ಈಗ CDP ಅವರು ಇರ್ತಾರೆ. ಹಾಗೆಯೇ ನಮ್ಮ BO ಸಾಹೇಬರು ಇರ್ತಾರೆ. ಮುಖ್ಯವಾಗಿ ಮತದಾರ ಪಟ್ಟಿಯನ್ನು ಶುದ್ಧೀಕರಣ ಮಾಡಲಿಕ್ಕೆ ಚುನಾವಣಾ ಆಯೋಗ ಈಗ ಮುಂದಾಗಿದೆ. ಅದರಂತೆ ಕಳೆದ ಮೇ ತಿಂಗಳಲ್ಲಿ 14ನೇ ತಾರೀಕು ಗೈಡ್ಲೈನನ್ನು ಬಿಟ್ಟಿದೆ. ಯಾವ ರೀತಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ. ಹಾಗೆಯೇ ನಿನ್ನೆ ದಿವಸ ಜಿಲ್ಲಾಡಳಿತ ಪೊಲಿಟಿಕಲ್ ಪಾರ್ಟಿ ಮೀಟಿಂಗು ಮತ್ತು ಮಾಧ್ಯಮದ ಮಿತ್ರರಿಗೆ SIR ಬಗ್ಗೆ ವಿಶೇಷ ಕಾರ್ಯಾಗಾರವನ್ನು ಮಾಹಿತಿಯನ್ನು ನೀಡಿದೆ. ಅವರ ನಿರ್ದೇಶನ ಮನೆ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಚುನಾವಣಾಧಿಕಾರಿಗಳ ನಿರ್ದೇಶನದಂತೆ ನಾವು ಶಿರಾ ತಾಲೂಕು ಆಡಳಿತ ವತಿಯಿಂದ ಈ ದಿನ ಎಲ್ಲ ಮಾನ್ಯತೆ ಪಡೆದ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳಿಗೆ, ನೋಂದಾಯಿತ ಪ್ರತಿನಿಧಿಗಳಿಗೆ ಈ ದಿನ ನಾವು ಇಲ್ಲಿಯವರೆಗೆ ಸುಮಾರು 1.5 ಗಂಟೆಗಳ ಕಾಲ ವಿಶೇಷ ಮತದಾರರ ಪಟ್ಟಿಯ ಪ್ರಕ್ರಿಯೆ ಬಗ್ಗೆ ಸಮಗ್ರವಾದ ಮಾಹಿತಿಯನ್ನು ನಾವು ನೀಡಿದ್ದೀವಿ. ಅವರು ಕೆಲವು ಸಂದೇಹಗಳನ್ನು ಕೇಳಿದ್ರು. ಅವರೆಲ್ಲ ಸಂದೇಹಗಳಿಗೆ ಚುನಾವಣಾ ಆಯೋಗದ ನಿರ್ದೇಶನದಂತೆ ಮಾಹಿತಿಯನ್ನು ನೀಡಿದ್ದೀವಿ. ಅವರೆಲ್ಲರೂ ಸಹಿತ ತುಂಬ ಖುಷಿಯಾಗಿ SIR ಪ್ರಕ್ರಿಯೆಗೆ ತಾವೆಲ್ಲರೂ ಸಹಿತ BLAಗಳ ಮೂಲಕ ಸಹಕಾರವನ್ನು ನೀಡ್ತೀವಿ ಅಂತ ಹೇಳಿದ್ದಾರೆ. ಅದೇ ರೀತಿ ಈಗ ಮಾಧ್ಯಮ ಮಿತ್ರರು ತಾವೆಲ್ಲರೂ ಸಹಿತ ಬಂದಿದ್ದೀರಾ. ತಮಗೂ ಸಹಿತ SIR ಪ್ರಕ್ರಿಯೆಯನ್ನು ಯಾವ ರೀತಿ ನಡೆಯುತ್ತದೆ ಅದನ್ನು ಸಾರ್ವಜನಿಕರಿಗೆ ತಿಳಿಸಬೇಕು ಅಂತ ಕೇಳ್ತಾ ಒಂದು ಶೆಡ್ಯೂಲನ್ನು ಕೊಟ್ಟಿದೆ ಭಾರತ ಚುನಾವಣಾ ಆಯೋಗ. ಆ ಶೆಡ್ಯೂಲ್ನ ಡೇಟನ್ನು ತಮಗೆ ಮಾಧ್ಯಮದ ಮೂಲಕ ಪ್ರತಿಯೊಬ್ಬ ಮತದಾರರಿಗೂ ಸಹಿತ ಹೇಳ್ತಾ ಇದ್ದೀವಿ. ಕ್ವಾಲಿಫೈಯಿಂಗ್ ಡೇಟ್ ಆಫ್ SIR ಅಂತಂದರೆ ಒಬ್ಬ ಮತದಾರ 18 ವರ್ಷ ಯಾವಾಗ ಆಗಬೇಕೋ ಆವಾಗ ಒಬ್ಬ ಮತದಾರ ಆಗ್ತಾನೆ ಅಂಥ ಡೇಟ್ನ ಅಕ್ಟೋಬರ್ 1, 2026 1/10/2026ಕ್ಕೆ 18 ವರ್ಷ ತುಂಬತಕ್ಕಂಥ ಮತದಾರ SIR ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಬಹುದು. ಒಂದು ಮುಖ್ಯವಾಗಿ ನಮ್ಮ ಚುನಾವಣಾ ಪ್ರಕ್ರಿಯೆ BLOಗಳಿಗೆ ಪ್ರಿಪ್ರೇಷನ್ ಟ್ರೈನಿಂಗನ್ನು ಕೊಡ್ತಕ್ಕಂಥದ್ದು 20ನೇ ತಾರೀಕಿಂದ 29 ಏನು ಚುನಾವಣಾ ಪಕ್ಷಗಳು BLA ಕೊಟ್ಟಿದ್ದಾರೆ, ಬೂತ್ ಲೆವೆಲ್ ಏಜೆಂಟ್ ಕೊಟ್ಟಿದ್ದಾರೆ, ಅವರು ಸಹಿತ ನಾವು ತರಬೇತಿಯನ್ನು ಒಂದಿನ ಕೊಡ್ತೀವಿ. ಹಾಗೆಯೇ ಬೂತ್ ಲೆವೆಲ್ ಆಫೀಸರ್ಸ್ BLO ಅಂತೀವಲ್ಲ, ಅವರು ಇದೇ ತಿಂಗಳ 29ನೇ ತಾರೀಕಿಂದ ಮುಂದಿನ ತಿಂಗಳ 30ರವರೆಗೆ 29ರವರೆಗೆ, ಈ ತಿಂಗಳು 30ರಿಂದ ಮುಂದಿನ ತಿಂಗಳು 29ರವರೆಗೆ 1 ತಿಂಗಳ ಕಾಲ ಪ್ರತಿ ಮನೆಯನ್ನು ಭೇಟಿ ಮಾಡ್ತಾರೆ. ಅವ್ರಿಗೆ ಪ್ರತಿಯೊಬ್ಬ ಮತದಾರನಿಗೆ 2 ಗಣತಿ ನಮೂನೆಗಳನ್ನು ಪ್ರಿಂಟ್ ಮಾಡಿ ಪ್ರೀ ಪ್ರಿಂಟೆಡ್ ಗಣತಿ ನಮೂನೆಗಳನ್ನು ಕೊಡ್ತೀವಿ. ಅವ್ರು ಕೊಡ್ತಾರೆ, BLOಗಳು ಕೊಡ್ತಾರೆ. ಆ ಪ್ರತಿ ಮತದಾರ ಆ ಫಾರ್ಮನ್ನು ತುಂಬಿಟ್ಟು ಸಿಗ್ನೇಚರ್ ಮಾಡಿ ರಿಟರ್ನ್ BLOಗೆ ವಾಪಸ್ಸು ಕೊಡಬೇಕು. ಒಂದು ಗಣತಿ ನಮೂನೆಯನ್ನು ಅವರೇ ಇಟ್ಕೋಬೇಕು, ಇನ್ನೊಂದನ್ನು BLOಗೆ ಕೊಡಬೇಕು. ಹಾಗೆಯೇ ರ್ಯಾಷನಲೈಸ್ ಆಫ್ ಪೋಲಿಂಗ್ ಸ್ಟೇಷನ್ಸ್ ಅಂದರೆ ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ 1200ಕ್ಕಿಂತ ಹೆಚ್ಚು ಇರತಕ್ಕಂಥ ಮತಗಟ್ಟೆಗಳಲ್ಲಿ ಹೆಚ್ಚಿರ್ತಕ್ಕಂಥ ಮತದಾರರನ್ನು ಪಕ್ಕದ ಪೋಲಿಂಗ್ ಸ್ಟೇಷನ್ಗೆ ಶಿಫ್ಟ್ ಮಾಡಲಿಕ್ಕೆ ಅವಕಾಶ ಕೊಟ್ಟಿದೆ. ಅದನ್ನು 29/7/2026 ಸಹಿತ ನಾವು ರಾಜಕೀಯ ಪ್ರತಿನಿಧಿಗಳೊಂದಿಗೆ ಅವ್ರಿಗೆ ಮಾಹಿತಿಯನ್ನು ನೀಡಿ ಅದನ್ನು ಸಹಿತ ಫೈನಲ್ ಮಾಡ್ತೀವಿ. ಹಾಗೆಯೇ ಡ್ರಾಫ್ಟ್ ರೋಲನ್ನು ಮತದಾರ ಪಟ್ಟಿಯಲ್ಲಿ ಪಬ್ಲಿಕೇಶನ್ ಆಫ್ ಡ್ರಾಫ್ಟ್ ಎಲೆಕ್ಟ್ರಲ್ ರೋಲನ್ನು ಆಗಸ್ಟ್ 5/8/2026 ನಾವು ಪ್ರಕಟಣೆ ಮಾಡ್ತೀವಿ. ನಮ್ಮ ನಗರಸಭೆ ಆಫೀಸಲ್ಲಿ, ಹಾಗೆ ತಹಶೀಲ್ದಾರ್ ಆಫೀಸಲ್ಲಿ, ಹಾಗೆ ಎಲ್ಲ ಮತಗಟ್ಟೆ ಕೇಂದ್ರಗಳಲ್ಲಿ, ಗ್ರಾಮ ಪಂಚಾಯಿತಿಗಳಲ್ಲಿ ನಾವು ಡ್ರಾಫ್ಟ್ ಎಲೆಕ್ಟ್ರೋಲನ್ನು ಹಾಕ್ತೀವಿ. ಆ ಮತದಾರ ಆ ಪಟ್ಟಿಯಲ್ಲಿ ತಮ್ಮ ಹೆಸರು ಇದೆ ಇಲ್ಲವೋ ಅನ್ನೋದನ್ನು ಅವರು ನೋಡ್ಕೋಬೋದು. ಹಾಗೆ ನಂತರ 5/8/26ರಿಂದ 4/9/2026 ಪೀರಿಯಡ್ ಆಫ್ ಫೈಲಿಂಗ್ ಕ್ಲೈಮ್ಸ್ ಆ್ಯಂಡ್ ಅಬ್ಜೆಕ್ಷನ್ ಇದೆ. ಅಂದರೆ ಆ ಡ್ರಾಫ್ಟ್ ಎಲೆಕ್ಟ್ರಲ್ ರೋಲಲ್ಲಿ ಯಾವುದೇ ಮತದಾರರ ವಿವರಗಳು ಇಲ್ಲದೇ ಇದ್ದಲ್ಲಿ ಅಥವಾ ತಿದ್ದುಪಡಿ ಬೇಕಾಗಿದ್ದಲ್ಲಿ ಅವರಿಗೆ ಕ್ಲೈಮ್ಸ್ ಆ್ಯಂಡ್ ಅಬ್ಜೆಕ್ಷನ್ಗೆ ಸಮಯಾವಕಾಶವನ್ನು ಕೊಟ್ಟಿದ್ದೀವಿ 1 ತಿಂಗಳು. ಅದರಲ್ಲಿ ಅವರು ಸಂಬಂಧಪಟ್ಟ BLOಗಳ ಮೂಲಕ ಅಥವಾ ಚುನಾವಣಾ ಶಾಖೆಗೆ ಅವರು ಅಬ್ಜೆಕ್ಷನ್ ಕೊಡ್ಬೋದು. ಹಾಗೆಯೇ ನೋಟಿಫಿಕೇಷನ್ ಡಿಸ್ಪೋಸಲ್ ಆಫ್ ಕ್ಲೈಮ್ಸ್ ಆ್ಯಂಡ್ ಅಬ್ಜೆಕ್ಷನ್ ಪೀರಿಯಡ್
5/8/26ರಿಂದ 3/10/26ವರೆಗೆ ಇದೆ. ಅಂದರೆ ಏನು ಮತದಾರ ಅಬ್ಜೆಕ್ಷನ್ ಕೊಟ್ಟಿರ್ತಾನೆ ಅದನ್ನು ನಾವೆಲ್ಲರೂ ಹಿಯರಿಂಗ್ ಮಾಡ್ತೀವಿ. ಹಿಯರಿಂಗ್ ಮಾಡಿ ಅವರಿಗೆ ಸರಿಯಾದ ಮಾಹಿತಿಯನ್ನು ಕೊಟ್ಟು ಅದನ್ನು ಮುಂಬರ್ತಕ್ಕಂಥ ಫೈನಲ್ ಎಲೆಕ್ಟ್ರಲ್ ರೋಲಲ್ಲಿ ಸೇರಿಸಲಿಕ್ಕೆ ಅವಕಾಶವನ್ನು ನಾವು ಮಾಡಿಕೊಡ್ತೀವಿ. ಹಾಗೆಯೇ ಕೊನೆಯ ಹಂತ ಪಬ್ಲಿಕೇಶನ್ ಆಫ್ ಫೈನಲ್ ಎಲೆಕ್ಟ್ರಲ್ ರೋಲ್, ಅಂತಿಮ ಮತದಾರ ಪಟ್ಟಿಯನ್ನು ನಾವು ಅಕ್ಟೋಬರ್ 7ನೇ ತಾರೀಕು ನಾವು ಪ್ರಕಟಿಸ್ತಾ ಇದ್ದೀವಿ. ನಾವೇನು ಮೇಲ್ಕಂಡ ನಗರಸಭೆ ಆಫೀಸ್ ಆಗ್ಬೋದು, ಚುನಾವಣಾ ಶಾಖೆ ಆಗಿರ್ಬೋದು, ಮತ್ತು ಮತಗಟ್ಟೆ ಕೇಂದ್ರಗಳಲ್ಲಿ ಮತ್ತು ಆನ್ಲೈನ್ ವೆಬ್ಸೈಟ್ಗಳಲ್ಲೂ ಸಹಿತ ಫೈನಲ್ ಎಲೆಕ್ಟ್ರಲ್ ರೂಲ್ಸ್ನ ನಾವು ಪ್ರಕಟಣೆ ಮಾಡ್ತೀವಿ. ಅದು ಅಲ್ಲಿಗೆ SIR ಪ್ರಕ್ರಿಯೆ 7/10/2026ಕ್ಕೆ ಪೂರ್ಣಗೊಳ್ಳುತ್ತೆ. ನಾವೆಲ್ಲರೂ ಎಲ್ಲ ಮತದಾರ ಬಾಂಧವರಿಗೆ ಚುನಾವಣಾ ಆಯೋಗದ ಕೇಳ್ಕೊಳ್ಳೋದು ಏನಂದರೆ, ಎಲ್ಲರೂ ಸಹಿತ BLOಗಳು ಕೊಟ್ಟಿರ್ತಕ್ಕಂಥ ಗಣತಿ ನಮೂನೆಗಳನ್ನು 29 ಈ ತಿಂಗಳಿಂದ 30 ತಾರೀಕು ನೆಕ್ಸ್ಟ್ 30/6/26ರಿಂದ 29/7/2026 BLOಗಳಿಗೆ ಫಿಲಪ್ ಮಾಡಿಬಿಟ್ಟು ಹೊಸ ಫೋಟೋವನ್ನು ಹಾಕ್ಬಿಟ್ಟು ಮಾಹಿತಿಯನ್ನು ಕೊಡಬೇಕು ಅಂತ ಕೇಳ್ತಾ ಮತದಾರ ಪಟ್ಟಿ ಶುದ್ಧೀಕರಣ ಮಾಡಲಿಕ್ಕೆ ಒಂದು ಅವಕಾಶವನ್ನು ಕೊಡಬೇಕು. ಪ್ರತಿಯೊಬ್ಬ ಮತದಾರ ವೋಟರ್ ಲಿಸ್ಟಲ್ಲಿ ಇರಬೇಕು ಅಂತಕ್ಕಂಥದ್ದು ಚುನಾವಣಾ ಆಯೋಗದ ಒಂದು ಆಸೆ ಆಗಿದೆ. ಅದರಂತೆ ಮತದಾರ ಪಟ್ಟಿಯನ್ನು ನಾವೆಲ್ಲ ಶುದ್ಧೀಕರಣ ಮಾಡೋಣ. ನಾವೆಲ್ಲರೂ ಸಹಿತ ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ಮತದಾರ ಪಟ್ಟಿಯಲ್ಲಿ SIR ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕು ಅಂತ ಕೇಳ್ತಾ ಇದ್ದೀನಿ. ಧನ್ಯವಾದಗಳು.